ಸೈಟ್ ಕೊಡಿಸುವುದಾಗಿ ಹೇಳಿ ಹಣವನ್ನ ಪಡೆದು ನಂತರ ಬೆದರಿಕೆಯನ್ನ ಹಾಕಲಾಗಿದೆ. ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಹಣವನ್ನ ಪಡೆದುಕೊಂಡು ಬೆದರಿಕೆಯನ್ನ ಹಾಕಿದ್ದಾರೆ. ರೌಡಿ ಶೀಟರ್ ಬೆತ್ತನಗೆರೆ ಶಂಕರನ ವಿರುದ್ಧ ಕೇಸ್ ದಾಖಲಾಗಿದೆ. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್ ಅನ್ನೋರಿಂದ ಬೆತ್ತನಗೆರೆ ಶಂಕರನ ವಿರುದ್ಧ ದೂರು. ಯತೀಶ್ನಿಂದ 15 ಲಕ್ಷ ಹಣವನ್ನ ಬೆತ್ತನಗೆರೆ ಶಂಕರ ಪಡ್ಕೊಂಡಿದ್ದ. ಹಣ ಕೊಡುವುದನ್ನ ವಿಡಿಯೋ ಮಾಡಿದ್ದ ರೌಡಿ ಶೀಟರ್. ಬೆತ್ತನಗೆರೆ ಶಂಕರ ಹಣ ಪಡೆಯುವ ದೃಶ್ಯ ಟಿವಿ 9ಗೆ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಯಾವ ರೀತಿಯಾಗಿ ಬೆತ್ತನಗೆರೆ ಶಂಕರ ಮೋಸ ಮಾಡಿದ್ದಾನೆ ಅಂತ ಇಲ್ಲಿ ಆರೋಪಿಸಲಾಗಿದೆ? ಎಷ್ಟು ದುಡ್ಡು ಕೊಟ್ಟಿದ್ರಂತೆ, ಯಾವಾಗ ಕೊಟ್ಟಿದ್ರಂತೆ, ಏನಂತ? ಮಧು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯತೀಶ್ ಎಂಬಾತ ಏನಿರ್ತಾನೆ ಶಂಕರನ್ ಜೊತೆ ಗುರುತಿಸ್ಕೊಂಡಿರ್ತಾನೆ. ಈತ 1 ವರ್ಷದ ಹಿಂದೆ ಏನು ಸೈಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಶಂಕರ 15 ಲಕ್ಷ ನಗದನ್ನ ಇಸ್ಕೊಳ್ತಾನೆ. ಅಂದ್ರೆ ನಿಮ್ಗೊಂದು ಒಳ್ಳೆ ಜಾಗದಲ್ಲಿ ನೆಲಮಂಗಲದಲ್ಲಿ ಇರ್ತಕ್ಕಂಥ MG ರೋಡ್ ನಲ್ಲಿ ನೀವು ಸೈಟ್ ಕೊಡ್ತೇನೆ ನಾನು ಅಂತ ಹೇಳಿ ದುಡ್ಡನ್ನು ತೆಗೆದುಕೊಳ್ತಾನೆ. ಆದ್ರೆ ಅದು 1 ವರ್ಷದಿಂದ ಕೂಡ ಕೊಡ್ಸಿರೋದಿಲ್ಲ. ಯಾವಾಗ ದುಡ್ಡು ಮತ್ತೆ ಈ ಒಂದು ಸೈಟ್ ಏನಿರುತ್ತೆ ಇದು ಲಿಟಿಗೇಷನ್ ಪ್ರಾಪರ್ಟಿ ಆಗುತ್ತೆ. ಆ ಪ್ರಾಪರ್ಟಿ ಲಿಟಿಗೇಷನ್ ಪ್ರಾಪರ್ಟಿ ನಲ್ಲಿ ಯತೀಶ್ ಕೂಡ ಈ ಒಂದು ಹಣವನ್ನ ನನಗೆ ವಾಪಸ್ ಕೊಟ್ಬಿಡು, ಈ ಸೈಟ್ ನನಗೆ ಬೇಡ, ನೀನೇ ಇಟ್ಕೊ ಅಂತ ಹೇಳಿ ಕೂಡ ಯತೀಶ್ ಕೂಡ ಹೇಳ್ತಾರೆ. ಇದಾದ ನಂತರ ಹಣವನ್ನ ಕೊಟ್ಟಿರೋದಿಲ್ಲ. ನಂತರ ಯತೀಶ್ನ ಮಗನಿಗೆ ಏನಾಗುತ್ತೆ, ಒಂದು ಕೆಲಸವನ್ನ ಮಾಡುವಂತ ವೇಳೆಯಲ್ಲಿ ಏನು ಇಂಜುರಿ ಆಗಿ ಆತನಿಗೆ ಕೈ ಕಟ್ಟಾಗಿರುತ್ತೆ. ಆ ವೇಳೆಗೆ ಆತನಿಗೆ ಆಪರೇಷನ್ಗೆ ಹಣ ಬೇಕಾಗಿರುತ್ತೆ. ಇದಕ್ಕೆ ಫೋನ್ ಅನ್ನ ಮಾಡಿದ್ರು ಕೂಡ ಶಂಕರ ಫೋನ್ ಇದೇ ಹಿನ್ನೆಲೆಯಲ್ಲಿ ಕೂಡ ಏನು ಯತೀಶ್ ಆತನ ತಾಯಿಗೆ ಹೇಳ್ತಾನೆ. ತಾಯಿಗೆ ಹೇಳಿದ ಮೇಲೆ ಈತ ಸಿಟ್ಟಾಗಿ ನನ್ನ ತಾಯಿಗೆ ಹೇಳಿ ನನ್ನ ಮರ್ಯಾದೆಯನ್ನ ಕಳಿಕೆ ಅಂತ ಹೇಳಿ ನಿನ್ನ ಕಾರಿನಿಂದ ಗುದ್ದಿಸಿ ನಿನ್ನ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿರ್ತಕ್ಕಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ.